Hey everyone, this is me Shraddha. So welcome back to my YouTube channel. ನಾವಿವತ್ತು ನಾಗ ಯಲ್ಲಮ್ಮ ಹೋಗಾಕತ್ತೀವಿ. ಚಿತ್ತಾಪುರ ಒಳಗೆ ಲೊಕೇಟ್ ಆಗೈತಿ ಅದು ಗುಡಿ. ನಮ್ಮ ಮನೆ ದೇವ್ರದ ಬಿಟ್ವಿ ನೋಡ್ರಿ. ಈಗ ನಮ್ಮೂರ ಗುಲ್ಬರ್ಗಾಲಿಂದ ಚಿತ್ತಾಪುರ 1-2 hours ಜರ್ನಿ ಐತಿ ಬೈಕಿನ ಮೇಲೆ. ನನ್ಗೆ ಭಾಳ ದಿನ ಆಯಿತು ಬೈಕಿನ ಮೇಲೆ ರೈಡ್ ಮಾಡಿದ್ದಿಲ್ಲ, ಅದಕ್ಕೆ ಸೊ ನಮ್ಮ ಮನೆಯವ್ರಿಗೆ ಹೇಳಿದೆ ಇವತ್ತು ಬೈಕ್ ಮೇಲೆ ಹೋಗೋಣ ಅಂತ. ವ್ಯೂಸ್ ಎಲ್ಲ ನೋಡೋಕ್ಕಾಯ್ತು. ಅದೇ ಥರ ವಿಡಿಯೋ ಮಾಡ್ತಾ ಎಂಜಾಯ್ ಮಾಡ್ತಾ ನಕ್ಕೊಂತ ಹೋಗ್ತಾ ಇದ್ವಿ. ನಮ್ಮ ತಮ್ಮ ಇದೇ ಕಾಲೇಜ್ ಒಳಗೆ ಕಲಿತಾನ. ಕಲಬುರಗಿಯಿಂದ ಶಾಬಾದಿಗೆ ಹೋದ್ವಿ. ಒಂದು ಸ್ವಲ್ಪ ನೀರಡಿಕೆ ಆಗಿತ್ತು, ನೀರು ಕುಡಿದ್ವಿ. ಅದಾದ್ಮೇಲೆ ಮತ್ತೆ ಶಾಬಾದ್ಲಿಂದ ವಾಡಿಗೆ ಹೋದ್ವಿ. ಇದೆಲ್ಲ ಫೇಮಸ್ ಉಸ್ಲಾ ವಾಡಿ ಒಳಗೆ ಫೇಮಸ್ ಉಸ್ಲಾ ಸಿಗ್ತೈತಿ ಅಂತ ಅದೊಂದಿಷ್ಟು ವಿಡಿಯೋ ತೊಗೊಂಡೆ. ಅದಾದ್ಮೇಲೆ ಇದು ನೋಡ್ರಿ, ಈ ಸೈಡ್ ಹೋದ್ರೆ ಯಾದಗಿರಿ, ಈ ಸೈಡ್ ಹೋದ್ರೆ ಚಿತ್ತಾಪುರ್ಗೆ ಹೋಗ್ತಿದ್ಯಾ ಅಂತ. ಸೊ ನಾವು ಲೆಫ್ಟ್ ತೊಗೊಂಡ್ವಿ. ಲೆಫ್ಟ್ ಟರ್ನ್ ಮಾಡಿದ್ರೆ ಚಿತ್ತಾಪುರ ರೋಡಿಗೆ ಹೋಗ್ತೈತಿ. ಸೊ ನಾವು ನಡೆದ್ವಿ ನೋಡ್ರಿ ಚಿತ್ತಾಪುರ. ಇಲ್ಲಿಂದ ಭಾಳ ಒಂದು ಸ್ವಲ್ಪ ಹಾಫ್ ಆನ್ ಅವರ್ ಅಷ್ಟೇ ಐತೆ ಜರ್ನಿ. ಸೊ ಫೈನಲಿ ಬತ್ತು ನೋಡ್ರಿ ಗುಡಿ. ಬಂದು ರೀಚ್ ಆದ್ವಿ. ಅದಾದ್ಮೇಲೆ ಒಳಗೆ ಫಸ್ಟ್ ದರ್ಶನಕ್ಕೆ ಹೋದ್ವಿ. ನಮ್ದು ಹಳೆಯಂದು ಇವತ್ತು ಜವಳ ತೆಗೆಯೋದಿತ್ತು, ಜಡಿ ತೆಗೆಯೋದಿತ್ತು. ಅದಕ್ಕೆ ಅವರಿಲ್ಲೇ ಇಟ್ಕೊಂಡಿದ್ರು, ಅವ್ರ ಮನೆ ದೇವರಲ್ಲ. ಇಲ್ಲಿ ನೋಡ್ರಿ ಫಸ್ಟ್ ಹೋಗಿ ನಾವು ದರ್ಶನ ಮಾಡ್ಕೊಂಡ್ವಿ ತಾಯಿದ. ದೀಡ್ ನಮಸ್ಕಾರದೆಲ್ಲ ಬೀಳೋರಿದ್ರು ನಮ್ಮ ಅಣ್ಣ. ಇನ್ನೂ ವೇಟ್ ಮಾಡತ್ತಿದ್ರು, ಯಾಕಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಬಂದಿಲ್ಲ, ಅವರೆಲ್ಲ ಬರೋನಾಗನ ಸ್ಟಾರ್ಟ್ ಮಾಡೋಣ ಅಂತ ವೇಟ್ ಮಾಡತ್ತಿದ್ರು. ಇಲ್ಲಿ ನೋಡ್ರಿ ಇದ್ರ ಮೇಲೆ ಹೆಂಗೆ ಕಾಯಿನ್ಸ್ ಇಟ್ಟಾರ. ಇದು ಮೂರ್ತಿ ಐತಿ ಏನೇನೈತಿ ಅಷ್ಟು ನಂಗೆ ಐಡಿಯಾ ಇಲ್ಲ ಇದ್ರದ ಬಗ್ಗೆ. ಅದೇನೋ ನಾವು ಬೇಡ್ಕೊಂಡು ಫಸ್ಟ್ ಕಾಯಿನ್ ಇಟ್ವಿ ಅಂದ್ರೆ ಅದೇನಾರ ಕಾಯಿನ್ ನಿಂತಿತ್ತಂದ್ರೆ ಅದು ನಮ್ದು ನಾವು ಬೇಡ್ಕೊಂಡಿದ್ದು ಖರೆ ಆಗ್ತೈತಿ ಅಂತ. ಏನಾರ ಇನ್ ಕೇಸ್ ಕಾಯಿನ್ ನಿಂತಿಲ್ಲ ಅಂದ್ರೆ ಅದು ಖರೆ ಆಗಲ್ಲ ಅಂತ ನಂಗೆ ಮಾತು. ಭಾಳ ಜನ ಅದು ಮಾಡಾಕತ್ತಿದ್ರು. ಆಮೇಲೆ ಅದು ನಾಗಪ್ಪಗೆಲ್ಲ ಹಾಲು ಏರ್ಸಾಕತ್ತಿದ್ರು, ಅದೆಲ್ಲ ಕಾಲಾಗ ಬರಾಕತ್ತಿತ್ತು. ಮಂದಿಗೆ ಸ್ವಲ್ಪ ಸಿವಿಕ್ ಸೆನ್ಸ್ ಅನ್ನೋದೇ ಇಲ್ಲ. ಸೊ ಎಲ್ಲ ಫೈನಲಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದ್ರೆ ಅದಾದ್ಮೇಲೆ ಅಣ್ಣ ಸ್ಟಾರ್ಟ್ ಮಾಡಿದ್ರು ಸುತ್ತ ಹೊಡಿಲಕ್ಕ. ಒಂದು 5 ಸುತ್ತ ಹೊಡೆದ್ರು. ಇಷ್ಟು ಭಾಳ ಬಿಸಿಲಿತ್ತು, ನಡ್ಯಾಕೂ ಆಗಾಕತ್ತಿದ್ದಿಲ್ಲ ನಮ್ಗೆ. ಫುಲ್ ರಶ್ ಅಂದ್ರೆ ರಶ್ ಇತ್ತು. ಭಾಳ ಜನ ಅವತ್ತಿನ ದಿನ ಜವಳ ದೇವರೆಲ್ಲ ಕಾರ್ಯಕ್ರಮ ಭಾಳ ಇತ್ತು ಅಲ್ಲಿ ಗುಡಿಯಾಗ. ದೇವ್ರಿಗೆ ಉಡಿ ಎಲ್ಲ ತುಂಬಾಕತ್ತಿದ್ರ ಇಲ್ಲೇ. ಇವನೇ ನೋಡ್ರಿ ನಮ್ಮ ಹಳೆಯ ಕ್ಯೂಟಿ ಪೈ ಹಳೆಯ ನನ್ನ ಬಂಗಾರಿ ಮುದ್ದು ಇದೆ. ಇವನಿಗೆಲ್ಲ ನಮ್ಮ ಮನ್ಯಾಗ ರಾಜ ಹುಲಿ ಅಂತ ಹೆಸರಿಟ್ಟಾರ. ಶ್ರೇಯಸ್ ಅಂತ ಹೆಸರು. ಭಾಳ ಕ್ಯೂಟಿ ಐತಿ. ನಾನು ಭಾಳಷ್ಟು ಪಾಪುಗೆ ನೋಡೀನಿ. ಅಂದ್ರೆ ಕ್ರೌಡ್ ಇದ್ದಾಗ, ಇಲ್ಲಾಂದ್ರೆ ಭಾಳ ಬಿಸಿಲಿದ್ದಾಗ ಒಂಥರ ಪಾಪು ಸಿಟ್ಟು ಮಾಡ್ಕೊತ ಆಳ್ತಾ ಇರ್ತೈತಿ. ಅಂದ್ರೆ ಒಂಥರ ಪಾಪುಗೆ ಇದು ಆಗ್ತಾ ಇರಲ್ಲ. ಬಟ್ ನಮ್ಮ ಹುಲಿಗೆ ನೋಡ್ರಿ ಒಟ್ಟೊಂದು ಸ್ವಲ್ಪ ಹತ್ತಿಲ್ಲ. ಹ್ಯಾಂಗೆ ಕೂತಾನಂದ್ರೆ ನಾವು ಹೆದರಾಕತ್ತಿದ್ವಿ, ಅಳಂಗಿದ್ದೇನೋ ಅಂತಂದು. ಜವಳ ತೆಗಿಯೋ ಟೈಮಿಗೆ ಅವ್ನು ಸ್ವಲ್ಪ ಹತ್ತಿಲ್ಲ, ಉಲ್ಟಾ ಅವನ ನಕ್ಕೊಂತ ಇದ್ದ. ನಾವೇ ಶಾಕ್ ಆದ್ವಿ ನೀವು ನೋಡಿ. ಬೇರೆಯವ್ರದ್ದು ಮಕ್ಕಳಂದ್ರೆ ಇಷ್ಟು ಅಳ್ತಾರ, ನಮ್ಗೆ ಒಂಥರ ಅನಿಸ್ತೈತಿ ನೋಡಕ್ಕೆ. ಮಕ್ಳಿಗೆ ಎಷ್ಟೆಲ್ಲ ಇಷ್ಟು ಬಿಸಿಲಾಗ ಒಂಥರ ಆಗ್ತೈತಿ ಅಂತ. ನಮ್ಮ ಹುಲಿ ಅಂತೂ ಸ್ವಲ್ಪ ಹತ್ತಿಲ್ಲ. ಎಷ್ಟು ಕ್ಯೂಟಾಗಿ ಹಂಗೆ ಶಾಂತ ಕೂತಾನ ನೋಡ್ರಿ. ಅವ್ನು ಜವಳ ತೊಗೊಂಡು ಊಟ ಆಟ ಆಡೋಕತ್ತಿದ್ದಾವೆ ತೊಗೊಂಡಲ್ಲ. ಆಯ್ತಾ ಜಡಿ ತೆಗೆದಾಯ್ತು. ಅದಾದ್ಮೇಲೆ ಈ ಸೈಡ್ ರೂಮ್ ಹಿಡ್ದಿದ್ರ. ಆ ಕಡೆ ರೂಮಿನ ಕಡೆ ಬಂದ್ವಿ. ಎಲ್ಲರೂ ಸ್ವಲ್ಪ ಕುಂತ್ವಿ, ಬಿಸಿಲು ಭಾಳ ಆಗೈತಿ ಅಂತ ಒಳಗೆ ಕುಂತಿದ್ವಿ. ಊಟ ಎಲ್ಲ ಬೇರೆ ಸೈಡ್ ಇತ್ತಂತ. ಅಂದ್ರೆ ಇಲ್ಲಿ ಗುಡಿ ಸೈಡ್ ಮಾಡೋಕೆ ಕೊಟ್ಟಿಲ್ಲ, ಅದಕ್ಕೆ ದೂರ ಇತ್ತು. ಒಂದು 5 minutes ಇತ್ತು ಹಾದಿ. ನಡ್ಕೊತ ಹೋಗಾಕತ್ತಿದ್ವಿ ಎಲ್ಲರೂ. ಇವರೆಲ್ಲ ನನ್ನ ಕಸಿನ್ಸ್ಗಳ, ಅಂದ್ರೆ ನಮ್ಮ ಚಿಕ್ಕಿನ ಮಕ್ಕಳು ಇವರೆಲ್ಲ.
ನೋಡ್ರಿ ಬೊಗೋಣಿ ಅಷ್ಟು 2 ಕುರಿ ಮಾಡಿದ್ರೆ ಊಟ ಮಾತ್ರ ಸಖತ್ತಾಗಿತ್ತು. ಎಷ್ಟು ಟೇಸ್ಟಿ ಆಗಿತ್ತು ಅಂದ್ರೆ ದೇವ್ರ ಅಡಿಗೆ ಯಾವತ್ತೂ ಚಲೋನೇ ಆಗ್ತೈತಿ. ಮತ್ತು ನಾ ಮಳೆಯ ಜೊತೆ ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡೆ. ಅವ್ನಿಗೆ ಕೆಳಗೆ ಇಳಿಸೋಕೆ ಮನಸ್ಸಾಗಲ್ಲ, ಎತ್ಕೊಂಡು ಕುಂದಿರ್ಬೇಕಂತ ಅನ್ನಿಸ್ತಾ ಇರ್ತೈತಿ. ಅಷ್ಟು ಕ್ಯೂಟ್ ಅದ ನಾವು. ಕಸ್ಕೊಂಡ್ರೆ ಹೇಳತ್ತ ನೋಡು, ಗಿಲಾಸ್ ಕೊಡು ಆರ್ತಂತೆ, ನೀರು ಚಲಿ ಕೊಡು. ಅದೇ ಡ್ರೆಸ್ಸಿನ ಮೇಲೆ ಅವನಿಗೊಂದು ಸ್ವಲ್ಪ ಚಮ್ಕಿ ಕಾಣಕತ್ತೈತಲ್ಲ, ಅದು ನೋಡಿ ಅಟ್ರಾಕ್ಷನ್ ಆಗಕತ್ತಿದ್ದ, ಅಲ್ಲೇ ಹಿಡಕತ್ತಿದ್ದ. ಅದಾದಮೇಲೆ ನೋಡ್ರಿ ನಮ್ಮ ಫ್ಯಾಮ್ಲಿ ಫುಲ್ ಎಲ್ಲ ಕೂತ್ರಿ ಸ್ವಲ್ಪ ಮಾತಾಡ್ತಾ ಇದ್ವಿ. ಸಿಂಪಲಿ ಮಾತಾಡ್ತಾ ಕುಂತಿದ್ವಿ. ಅದಾದಮೇಲೆ ನಮ್ಮ ಚಿಕ್ಕಿ ಕರೆದ್ರು ಊಟಕ್ಕೆ ಬರ್ರಿ ಅಂತ. ನಾನು ಮತ್ತು ಎಲ್ಲರೂ ಬಂದು ಊಟ ಮಾಡಿದ್ವಿ. ಊಟ ಆಯಿತು. ಆಮೇಲೆ ನೆಕ್ಸ್ಟ್ ನಮ್ಮ ಮನೆಯವ್ರು ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಟೆಂಪಲ್ ಐತಿ. ಅದ ಟೆಂಪಲ್ ಒಳಗೆ ಕಂಬ ಅದಾವಂತ. ಅಂದ್ರೆ ಒಬ್ರು ಎಣ್ಸಿದ್ರೆ 50, ಒಬ್ರು 60, ಒಬ್ರು 42, ಒಬ್ರು 52, 48 ಈ ಥರ ನಂಬರ್ ಈಕ್ವಲಾಗಿ ಯಾರೂ ಹೇಳಲ್ಲ. ಯಾರ್ದು ಕರೆಕ್ಟ್ ಒಂದು ಲೆಕ್ಕ ಬರಲ್ಲ ಕಂಬದ. ನಾವು ನಮ್ಮ ಮನೆ ಒಳಗೆ ಎಲ್ಲರೂ ಲೆಕ್ಕ ಮಾಡೋಕೆ ಸ್ಟಾರ್ಟ್ ಮಾಡಿಬಿಟ್ವಿ. ಯಾರ್ದು ಈಕ್ವಲಾಗಿ ಕರೆಕ್ಟಾಗಿ ಬರಾಕತ್ತಿದ್ದೇ ಇಲ್ಲ, ಒಂದು ಮಿಸ್ ಆಗಾಕತ್ತಿತ್ತು. ಅದಾದಮೇಲೆ ಒಬ್ಬ ಹುಡುಗಂದ ಇಲ್ಲ ಇಲ್ಲಿ ಹಿಂಗೆ ಇದೇ ಥರ ಆಗ್ತೈತಿ, ಲೆಕ್ಕನ ಸಿಗಲ್ಲ ಕಂಬಗಳ್ದ. ನಿಮ್ಗೇನ್ರ ಇದು ಟೆಂಪಲ್ದ ಬಗ್ಗೆ ಸ್ಟೋರಿ ಗೊತ್ತಿತ್ತಂದ್ರೆ ನನಗೆ ಪ್ಲೀಸ್ ಕಮೆಂಟ್ ಮಾಡಿ, ನನಗೂ ಕರೆಕ್ಟಾಗಿ ಹೇಳಿ. ಏನೋ ಒಬ್ರು ಸರ್ ಸ್ಕೂಲಿಂದ ಸ್ಟೂಡೆಂಟ್ಸಿಗೆಲ್ಲ ಕರ್ಕೊಂಡು ಬಂದಿದ್ರಂತ. ಬಂದಾದಮೇಲೆ ಒಂದೊಂದು ಕಂಬದ ಮುಂದೆ ಒಬ್ಬೊಬ್ಬರು ಸ್ಟೂಡೆಂಟ್ಸಿಗೂ ನಿಂದ್ರಿಸಿದ್ರಂತ ಕೌಂಟ್ ಮಾಡೋಕೆ ಕಂಬಗಳು ಎಷ್ಟು ಅದಾವಂತಂದು. ಕಂಬ ಎಣ್ಸಕ್ಕೆ ಸ್ಟಾರ್ಟ್ ಮಾಡಾದ್ಮೇಲೆ ಒಂದು ಹುಡುಗ ಮಿಸ್ ಆಗಿಬಿಟ್ಟ ಅಂತ. ಆಮೇಲೆ ಎಲ್ಲರೂ ಬೇಡ್ಕೊಂಡ್ರಂತ ತಪ್ಪಾಯ್ತಪ್ಪ ಅಂತಂದು ಬೇಡ್ಕೊಂಡಾಗ ನಾ ದೇವ್ರಿಗೆ. ಆಮೇಲೆ ಆ ಹುಡುಗ ನೆಕ್ಸ್ಟ್ ಡೇ ಬಂದ ಅಂತ. ಅದು ಹೇಳಕತ್ತಿದ್ರಿ ಇಲ್ಲಿ ಜನ ಸ್ಟೋರಿ ಎಷ್ಟು ಕರೆ ಐತಿ ಎಷ್ಟು ಸುಳ್ಳು ಅಂತ ನನಗೂ ಗೊತ್ತಿಲ್ಲ. ನಿಮ್ಗೆ ಏನಾರ ಗೊತ್ತಿತ್ತಂದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿ. ಇದು ಸ್ಟೋರಿ ಏನಾರ ತಪ್ಪಿದ್ದಲ್ಲೇ ಕ್ಷಮಿಸಿ ನನಗೆ. ಸೂಪರ್. ಯಾರು ನೀವು ಬಿಡಿಸಿರಿ? ಚಲೋ, ವೆರಿ ಗುಡ್. ಇದು ಟೆಂಪಲ್ ಹೊರಗೆ ಒಂದು ಕ್ಯಾಂಪ್ ಆಗಿತ್ತು ಸ್ಟೂಡೆಂಟ್ಸ್ಗಳದ. ನೋಡಿ ಕಂಬ ಇಲ್ಲ, 1, 2 ಏನಂದಿ? ತಪ್ತಾವ 48ವ. ಮತ್ತೊಬ್ಬರು ಏನೇನು ಹೇಳ್ತಾರ 60 ಅಂತ. ತಪ್ಪಿಸ್ತದ ಏನದು? ಯಾವ ಥರ ನಾವು ಅರಣ್ಯಗಳಿಗೆ ಉಳಿಸ್ತಾ ಬರ್ಬೇಕು, ಗಿಡಕ್ಕೆ ಕಡಿಬಾರ್ದು, ನೀರು ಸೇವ್ ಮಾಡ್ತಾ ಬರ್ಬೇಕು. ಇದೇ ಥರ ನಮ್ಮದು ಪೊಲ್ಯೂಷನ್ ಬಗ್ಗೆ, ನಮ್ಮದು ಲೈಫಿನ ಸ್ಟೈಲ್ ಬಗ್ಗೆ ಮಕ್ಕಳೆಲ್ಲ ಒಂದು ಪೇಪರ್ ಒಳಗೆ ಡ್ರಾಯಿಂಗ್ ಮಾಡಿಕೊಂಡು ಕ್ಲಾಸ್ ವೈಸ್ ಟೀಚರ್ಸ್ಗಳು ಕರಿತಾ ಇದ್ರು. ಅದಾದಮೇಲೆ ಸ್ಟೂಡೆಂಟ್ಸ್ಗಳೆಲ್ಲ ಇಲ್ಲಿ ಟೆಂಪಲ್ ಮುಂದೆ ನಿಂತು ಅವ್ರದ್ದೆಲ್ಲ ಮಾಡಿದ ಪ್ರಾಜೆಕ್ಟ್ ಎಲ್ಲ ಶೋ ಮಾಡಿ ಫೋಟೋದೆಲ್ಲ ಕ್ಲಿಕ್ ಮಾಡ್ತಾಯಿದ್ರು. ನೋಡಿ ಒಂಥರ ಖುಷಿ ಆಯಿತು. ಸ್ಟೂಡೆಂಟ್ಸಿಗೆ ಅವೇರ್ನೆಸ್ ಸಿಗತೈತಿ, ನಮ್ಮ ಜನಗಳಿಗೂ ಅವೇರ್ನೆಸ್ ಸಿಗ್ಬೇಕು. ಬೇಕಾಬಿಟ್ಟು ನೀರು ಚೆಲ್ಲಬಾರ್ದು, ಗಿಡಗಳು ಕಡಿಬಾರ್ದು, ಆದಷ್ಟು ಗಿಡ ನೆಟ್ಬೇಕು. ದೇವ್ರದೆಲ್ಲ ಮುಗಿಸ್ಕೊಂಡಾದ್ಮೇಲೆ ನಾವು ಮತ್ತೆ ರಿಟರ್ನ್ ಗುಲ್ಬರ್ಗ ಹೋಗಕತ್ತೀವಿ ನಮ್ಮ ಮನೆಗೆ. ಇಲ್ಲೆಲ್ಲ ಕಲ್ಲು ರೆಡಿ ಆಗ್ತಾವಂತಂದ್ರೆ ಕಲ್ಲಿನ ಟೈಲ್ಸ್ ಇರ್ತಾವಲ್ಲ, ಪರಿಶಿ ಅಂತಾರೆ ಈ ಸೈಡ್, ಅವೆಲ್ಲ ರೆಡಿ ಆಗ್ತಾವಿಲ್ಲ. ಇಲ್ಲಿಂದ ಎಲ್ಲ ಸಪ್ಲೈ ಆಗ್ತಾವಂತ. ಸೊ ಇಲ್ಲಿ ಎಲ್ಲಿ ನೋಡಿದ್ರು ಅದೇ ಇತ್ತು. ಅದಕ್ಕೊಂದು ಸ್ವಲ್ಪ ವಿಡಿಯೋ ಮಾಡಿದೆ ಇದನ್ನು. ಸೊ ಇದೊಂದು ವ್ಲಾಗ್ ಆಗಿತ್ತು ನಮ್ಮ ಮಳೆಯಿಂದ ಜೋಳ ಕಾರ್ಯಕ್ರಮ ಅದ.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ನಂಗೆ ಸಪೋರ್ಟ್ ಮಾಡ್ತಾಯಿರಿ. ಶೇರ್, ಲೈಕ್, ಸಬ್ಸ್ಕ್ರೈಬ್, ಫಾಲೋ